ಹಿರಿಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ವಿಧಿವಶರಾಗಿದ್ದಾರೆ. ರಾಜಕಾರಣದಲ್ಲಿ ಅಜಾತ ಶತ್ರು ಅಂತಾನೆ ಎಸ್.ಎಂ. ಕೃಷ್ಣ ಅವರನ್ನು ಕರೆಯಲಾಗ್ತಾ ಇತ್ತು. ಮಿತಭಾಷಿ, ಸೌಮ್ಯ ರಾಜಕಾರಣಿ, ಕ್ಲಾಸ್ ಪೊಲಿಟಿಷಿಯನ್, ಜೆಂಟಲ್ಮನ್, ಹೀಗೆಲ್ಲ ಅವರನ್ನ ರಾಜಕೀಯ ವ್ಯಕ್ತಿಗಳೇ ಕರೀತಾರೆ. ಮತ್ತೆ ಈಗಿನ ರಾಜಕಾರಣಿಗಳು ಅಂದರೆ ಈಗಿನ ಜನರೇಷನ್ ಅವರಿಂದ ಮಾದರಿಯಾಗಿ ಕಲಿಯೋದು ತುಂಬಾನೇ ಇದೆ. ಸೊ ಏನೇ ಸಲಹೆ ಸೂಚನೆ ಬೇಕಿದ್ರೂ ಕೂಡ ಎಸ್.ಎಂ. ಕೃಷ್ಣ ಅವರನ್ನ ಇತ್ತೀಚಿನವರೆಗೂ ಕೂಡ ಪ್ರಮುಖ ನಾಯಕರು ಹೋಗ್ತಾ ಇದ್ರು, ಮಾತಾಡ್ತಾ ಇದ್ರು, ಅವರಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಬರ್ತಾ ಇದ್ರು. ಇನ್ನು ಬಿ.ಎಲ್. ಶಂಕರ್ ಅವರು ಎಸ್.ಎಂ. ಕೃಷ್ಣ ಕುರಿತಂತೆ ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ, ಅವರ ಯೋಜನೆಗಳನ್ನ ನೆನಪು ಮಾಡಿಕೊಂಡಿದ್ದಾರೆ. ಕೇಳೋಣ ಅವ್ರು ಏನು ಹೇಳಿದ್ದಾರೆ ಅಂತ. ನಮ್ಮ ಫೋನ್ ಸಂಪರ್ಕಕ್ಕೆ ಕಾಂಗ್ರೆಸ್ ಮುಖಂಡರಾದ ಬಿ.ಎಲ್. ಶಂಕರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಂಕರ್ ಅವರೇ, ಇವತ್ತು ಎಸ್.ಎಂ. ಕೃಷ್ಣ ಅವ್ರನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಒಂದು ಅಚ್ಚಳಿಯದೇ ಇರುವಂತಹ ಛಾಪನ್ನು ಮೂಡಿಸಿರುವಂತ ಕೆಲವೇ ರಾಜಕಾರಣಿಗಳಲ್ಲಿ ಎಸ್.ಎಂ. ಕೃಷ್ಣ ಒಬ್ಬರು. 6 ದಶಕಗಳ ಸುದೀರ್ಘ ಕಾಲ ಅವರು ಕರ್ನಾಟಕದ ರಾಜಕಾರಣದಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದಾರೆ. ಕರ್ನಾಟಕದ ಒಂದು ಅಪರೂಪವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ವಿಧಾನಸಭೆ ಸದಸ್ಯರಾಗಿ, ವಿಧಾನ ಪರಿಷತ್ನ ಸದಸ್ಯರಾಗಿ, ಲೋಕಸಭೆ ಸದಸ್ಯರಾಗಿ, ರಾಜ್ಯಸಭೆ ಸದಸ್ಯರಾಗಿ 4 ಸದನಗಳಲ್ಲಿ ಸದಸ್ಯರಾಗಿರುವಂತಹ ಒಂದು ಅಪರೂಪದಂತ ಅವಕಾಶವನ್ನ ಮಾನ್ಯ ಎಸ್.ಎಂ. ಕೃಷ್ಣರವರು ಆ ಸಾಧನೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಕೂಡ ತಮ್ಮ ಸದಾಶಿವನಗರದಲ್ಲಿ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾರೆ. ದೈವಾಧೀನರಾಗಿರ್ತಕ್ಕಂತಹದ್ದು ದುಃಖದ ಸಂಗತಿ. ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಸುಸಂಸ್ಕೃತ ರಾಜಕಾರಣಿ ಕೃಷ್ಣ ಅವರು ವಿಧಾನಸಭೆ ಅಧ್ಯಕ್ಷರಾಗಿದ್ದರು, ಸಚಿವರಾಗಿದ್ದರು, ಮುಖ್ಯಮಂತ್ರಿಗಳಾಗಿದ್ದರು, ಮಹಾರಾಷ್ಟ್ರದ ಮುಖ್ಯಮಂತ್ರಿ, ರಾಜ್ಯಪಾಲರಾಗಿದ್ದರು, ಕೇಂದ್ರ ಸರ್ಕಾರದ ಪ್ರಮುಖ ಖಾತೆಗಳ ಸಚಿವರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲಿ ಅವರು ನಡೆದುಕೊಂಡಂಥ ರೀತಿ ಇತರರಿಗೆ ಅನುಕರಣೀಯವಾದದ್ದು, ಆದರ್ಶಪ್ರಾಯವಾದಂತಹದ್ದು. ಅವರು ರಾಜಕಾರಣದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಸಂದರ್ಭದಲ್ಲಿ ಕೂಡ ಅವರ ಒಂದು ಸಭ್ಯವಾದ ನಡತೆ ಅದು ಆದರ್ಶಪ್ರಾಯವಾದಂತಹದ್ದು. ರಾಜಕೀಯದಲ್ಲಿದ್ದರೂ ಕೂಡ ಎಂಥ ಸಂದರ್ಭಗಳು ಬಂದರೂ ವೈಯಕ್ತಿಕವಾದಂತಹ ರಾಗದ್ವೇಷಗಳಿಗೆ ಅವರ ಅವಕಾಶವನ್ನು ಕಲ್ಪಿಸಿದಂಥವರಲ್ಲ. ತತ್ವನಿಷ್ಠಗಳಿಗೆ ಬದ್ಧರಾಗಿದ್ದಂಥವರು. ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎದುರಾದಂತಹ ಅನೇಕ ಸಮಸ್ಯೆಗಳನ್ನು ಬಹಳ ಸುದೃಢವಾಗಿ ಸಂಯಮದಿಂದ ಅದನ್ನೆಲ್ಲ ಎದುರಿಸಿದಂಥವ್ರು. ಅವ್ರು ಯಾವ ಸಂದರ್ಭದಲ್ಲೂ ಸಂಯಮವನ್ನು, ತಾಳ್ಮೆಯನ್ನು ಕಳೆದುಕೊಳ್ತಿರ್ಲಿಲ್ಲ. ಆ ಸಂಯಮ, ತಾಳ್ಮೆ ಅವ್ರನ್ನ ಜೋಪಾನ ಇಡಲಿಕ್ಕೆ ಸಾಧ್ಯ ಆಯಿತು. ಅವ್ರು ಮುಖ್ಯಮಂತ್ರಿಗಳಾದಾಗ ಬೆಂಗಳೂರು ನಗರವನ್ನು ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಬೆಳೆಸಬೇಕು, ಇಡೀ ಜಗತ್ತಿನಲ್ಲಿ ಜನ ಬೆಂಗಳೂರಿಗೆ ಆಕರ್ಷಿತರಾಗಿ ಬರಬೇಕು, ಆ ಮೂಲಕವಾಗಿ ಬೆಂಗಳೂರು ಚೆನ್ನಾಗಿ ಬೆಳಿಬೇಕು ಅಂತ ಅನ್ನೋದು ಅವ್ರ ಆಶಯ ಆಗಿತ್ತು. ಅವ್ರ ಶಕ್ತಿ ಮೀರಿ ಅದಕ್ಕೋಸ್ಕರ ಆಶಯ ಅಲ್ಲ, ಅದಕ್ಕೋಸ್ಕರ ಪ್ರಯತ್ನ ಪಟ್ಟದ್ದು ಕೂಡ ಮುಖ್ಯವಾದಂತಹದ್ದು. ರಾಜ್ಕುಮಾರ್ ಅಪಹರಣ ಇರ್ಬೋದು, ನಾಗಪ್ಪ ಅಪಹರಣ ಇರ್ಬೋದು, ಕಾವೇರಿಯ ಒಂದು ಹೋರಾಟದ ಸಂದರ್ಭ ಇರ್ಬೋದು, ತುಂಬ ಸಂಯಮವಾಗಿ ಈ ಥರ ಎಲ್ಲ ಪಕ್ಷದವರನ್ನು, ಎಲ್ಲ ವ್ಯಕ್ತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಸಮಸ್ಯೆಗಳನ್ನು ಎದುರಿಸಿದ ರೀತಿ ಕೂಡ ತುಂಬ ಮುಖ್ಯವಾದಂತಹದ್ದು. ಒಂದು ಆದರ್ಶಪ್ರಾಯವಾದಂತಹ ವ್ಯಕ್ತಿತ್ವವನ್ನು ನಡೆಸಿದಂಥವರು, ತುಂಬ ಒಳ್ಳೆಯ ವಿದ್ಯಾಭ್ಯಾಸದ ಹಿನ್ನೆಲೆಯನ್ನು ಹೊಂದಿದ್ದಂಥವರು, ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಸ್ಪಂದನೆ ಇದ್ದಂಥವರು. ಅವರ ಅಗಲಿಕೆ ನಾಡಿಗೆ ಒಂದು ಕೊರತೆಯಾಗಿದೆ, ಎಲ್ರಿಗೂ ದುಃಖವನ್ನು ಉಂಟು ಮಾಡಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಅವ್ರ ಕುಟುಂಬದವರು ಮತ್ತು ಸಮಸ್ತರಿಗೂ ಆ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹಾರೈಸ್ತೀವಿ.